ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಇವತ್ತು 27ರಿಂದ 2 ತನಕ ನಡೆಯಲಿದೆ. ನಮ್ಮ ಜಿಲ್ಲೆಗೆ ಒಂದು ಹೊಸ ಇತಿಹಾಸವೇ ಸರಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಗೋದು, ಅದು ಸಹ ಮಂಗಳೂರಿನಲ್ಲಿ ಆಗ್ತಾಯಿದೆ. ಇದೊಂದು ನಮ್ಮ ಹೆಮ್ಮೆಯ ವಿಷಯ. ಆದ್ದರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಮುಖಾಂತರ ಉದ್ಘಾಟನೆಗೊಂಡು ಸತತ 7 ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದೆ. ಹಾಗೆ ಇದರಲ್ಲಿ ಸಾಧಾರಣ 12 ದೇಶಗಳಿಂದ 435 ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಇಲ್ಲಿಯ ಜಿಲ್ಲೆಯ ಜನತೆಗೆ ಒಂದು ನೋಡುವ ಸದಾವಕಾಶ ಬಂದಿದೆ. ಯಾಕೆಂದರೆ ಎಲ್ಲ ಅಂತಾರಾಷ್ಟ್ರೀಯ ಪ್ಲೇಯರ್ ಸಾಧಾರಣ 100ರಷ್ಟು ಅಂತಾರಾಷ್ಟ್ರೀಯ ಪ್ಲೇಯರ್ನಲ್ಲಿ ಇದರಲ್ಲಿ ಭಾಗವಹಿಸಲಿದ್ದಾರೆ. ಮಕ್ಕಳಿಗೆ ಒಂದು ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಪ್ರೇರಣೆ ಮತ್ತು ಮಂಗಳೂರಿನ ಬ್ರ್ಯಾಂಡ್ ಮ್ಯಾಂಗ್ಳೂರನ್ನೇ ಹೇಳ್ತೇವೆ, ಅದಕ್ಕೆ ಒಂದು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ವತಿಯಿಂದ ಮಾಡುವ ಒಂದು ಸೇವೆ ಅಂತ ಎನಿಸ್ಬೋದು. ಮಂಗಳೂರಿನಲ್ಲಿ ಇಂಥ ಒಂದು ನಮಗೆ ಕ್ರೀಡಾಂಗಣ ಇಷ್ಟವರೆಗೆ ಇರಲಿಲ್ಲ. ಈಗ ನಮಗೆ ಈ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಸಿಕ್ಕಿದೆ. ಅದು ನಮಗೆ ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿದೆ. ಇನ್ನು ಮುಂದೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಬ್ಯಾಡ್ಮಿಂಟನ್ನಲ್ಲಿ ಟೂರ್ನಮೆಂಟ್ ಇದೆ. ಅದು ಕೂಡ ಮುಂದೆ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಆದರೆ ನೆಕ್ಸ್ಟ್ ಕೂಡ ಮುಂದಿನ ವರ್ಷ ನಮಗೆ ಇನ್ನೂ ಹೆಚ್ಚಿನ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಬ್ಯಾಡ್ಮಿಂಟನ್ನಿಂದ ಸಿಗುವ ಸಾಧ್ಯತೆ ಇದೆ. ಮಂಗಳೂರಿನ ಜನರಿಗೆ ಒಂದು ಅವಕಾಶ, ಯಾಕೆಂದರೆ ಇದರಲ್ಲಿ ಎಂಟ್ರಿ ಫೀಸ್ ಏನೂ ಇಲ್ಲ, ಉಚಿತವಾಗಿ ಇದನ್ನು ನೋಡುವ ಒಂದು ಅವಕಾಶ ಇದೆ. ಇಲ್ಲೇ ಸ್ಪಾಟಲ್ಲೇ ಪಾಸನ್ನು ಕೊಡ್ತೇವೆ. ಪಾಸ್ ಮುಖಾಂತರ ಇಲ್ಲಿಗೆ ಈ ಕ್ರೀಡೆಯನ್ನು ನೋಡುವ ಅವಕಾಶ ಇದೆ. ಹಾಗೆ ಎಲ್ಲರಿಗೂ ಮಂಗಳೂರಿನ ಜನತೆಗೆ ಒಂದು 7 ದಿನಗಳ ಕಾಲ ಕ್ರೀಡೆಯನ್ನು ನೋಡುವ ಅವಕಾಶ ಇದೆ. ಬೆಳಿಗ್ಗೆ ಫಸ್ಟ್ ನಾಳೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಸಾಧಾರಣ ಒಂದು 8:30 9 ಗಂಟೆ ರಾತ್ರಿ 9 ಗಂಟೆ ಕಾಲ ನಡೆಯಲಿದೆ. ಅದು ಸಹ ಮೇಲೆ ಕೆಳಗೆ ಗ್ರೌಂಡ್ ಫ್ಲೋರ್ 4 ಕೋರ್ಟಲ್ಲಿ ಮತ್ತು 3ನೇ ಫ್ಲೋರಲ್ಲಿ 4 ಕೋರ್ಟ್ಗಳಿವೆ ಈ ಕ್ರೀಡೆಗೆ. ಅದರಲ್ಲಿ ಈ ಕ್ರೀಡೆ ನಡೆಯಲಿದೆ. ನಮ್ಮದಂದರೆ ಇದು ರ್ಯಾಂಕಿಂಗ್ ಟೂರ್ನಮೆಂಟ್ ಆದ್ದರಿಂದ ಸಾಧಾರಣ 50 ರ್ಯಾಂಕಿಂಗಿಂತ ಮೇಲ್ಪಟ್ಟವರು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಸಾಧಾರಣ ಎಲ್ಲ ದೇಶಗಳಿಂದ ಅಮೇರಿಕಾ, ರಷ್ಯಾ, ಹಾಂಗ್ಕಾಂಗ್, ಇದು ಸಿಂಗಾಪುರ್ ಮತ್ತು ಮಲೇಷ್ಯಾ, ತೈವಾನ್ ಮತ್ತು ಶ್ರೀಲಂಕಾ, ನೇಪಾಲ್, ಅಲ್ಲಿಂದೆಲ್ಲ ಈ ಕ್ರೀಡೆಗಳು ಅಂತಾರಾಷ್ಟ್ರೀಯ ಅಂದರೆ ಭಾರತದ ಟಾಪ್ ಪ್ಲೇಯರ್ಸ್ನವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕರ್ನಾಟಕದಲ್ಲಿ ಮೊದಲನೇ ಸಲ ನಾವು ಇದನ್ನು ಮಾಡ್ತಾ ಇದ್ದೇವೆ. So badminton tournament, first time it's happening, that international tournament in Mangalore. So we are proud of it, and we have started preparation since many months actually. And ಇದರಲ್ಲಿ around 400ರಿಂದ 450 ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಬ್ಯಾಡ್ಮಿಂಟನ್ ಪಟುಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. This is since it is international tournament, so Badminton World Federation, so Badminton Association of India ಮತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ and also the Dakshina Kannada Badminton Association, even Badminton Asia is also involved in this. ಮತ್ತು ಅಫಿಷಿಯಲ್ಸ್ ಎಲ್ಲ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನಿಂದ ಚೀಫ್ ರೆಫರೀಸ್ ಎಲ್ಲ ಬಂದಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಟು ಡೂ ದಿಸ್ ಆ್ಯಂಡ್ ಥ್ಯಾಂಕ್ ಯು.